ನಾನು ನಮ್ಮ ಜನತೆಗೆ ಹಾಸನದಲ್ಲಿ ಹೇಳಿದ್ದು, ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು, ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರು ದೊಡ್ಡವರಿಗೆ ಗೌರವ ಕೊಡಲ್ಲ, ಕಾರ್ಯಕರ್ತನ ಸರಿಯಾದ ರೀತಿ ಟ್ರೀಟ್ ಮಾಡ್ತಾ ಇಲ್ಲ, ಈ ಥರ ಪರಿಸ್ಥಿತಿಗಳಿದೆ ಅಣ್ಣ, ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ಕೆಲವು ನಮ್ಮ ಕಾರ್ಯಕರ್ತರು ಹೇಳಿದ್ರು. ಕಾರ್ಯಕರ್ತರ ಮಾತಿಗೆ ನಾನು ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಇದ್ದವನು. ಅದಕ್ಕೆ ಇವನು ಶಿವಕುಮಾರ್ ಏನು ಹೇಳ್ತಾರೆ, ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು, ರೇವಣ್ಣ ಅವ್ರ ಫ್ಯಾಮಿಲಿನ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಹೊರಟ. ಮನುಷ್ಯತ್ವ ಇದೆಯಾ ನಿಮಗೆ? ಮನುಷ್ಯತ್ವ ಇದೆಯಾ? ಯಾವುದೋ ಯೋಗೇಶ್ವರ್ ಮಗಳನ್ನ ಮನೇನ ಪಾಪ ಕಾಂಗ್ರೆಸ್ ಪಾರ್ಟಿ ಸೇರಿಸ್ಕೊಂಡು ಉದ್ಧಾರ ಮಾಡ್ತಾರಂತೆ. 2002ರಲ್ಲೂ ಬಂದಿತ್ತು ನಮ್ಮ ಹತ್ರ ಒಂದು ವಿಷಯ, ಈಗ ಬೇಡ. ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ, ಎಸ್, ನಾನು ನನ್ನ ಜನತೆ ಮುಂದೆ ಕ್ಷಮೆ ಕೇಳಿದ್ದೇನೆ. ಹಾಸನದಲ್ಲಿ ತಪ್ಪು ಮಾಡಿದರೆ ನಾವು ಸರಿದಾರಿಗೆ ತರ್ತಕ್ಕಂಥ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ನನ್ನ ಕಾರ್ಯಕರ್ತರಿಗೆ ಕೇಳಿದ್ದೇನೆ. ಅವನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ನನ್ನ ಕಾರ್ಯಕರ್ತರು ಹೇಳಿದಾಗ. ಇದು ತಪ್ಪ ನಾನು ಹೇಳಿದ್ದು? ನಾನು ನಮ್ಮ ಕುಟುಂಬ ಅಲ್ಲ ಅಂತ ಯಾಕೆ ಹೇಳಿದೆ? ರಕ್ತ ಸಂಬಂಧಿ. ತಪ್ಪು ಮಾಡಿದರೆ ತಪ್ಪನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಕಾರ್ಯಕರ್ತರಿಗೆ ಹೇಳಿದೆ. ಇದು ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತೇಳಿ ನನ್ನೂ ಇದು ಕೇಳಿತೀರಲ್ಲಪ್ಪ ಕೃಷ್ಣ ಬೈರೇಗೌಡ್ರೆ. ನಮ್ಗೆ ಗೊತ್ತು, ಭಾಳ ಚೆನ್ನಾಗಿ ಮಾತನಾಡ್ತೀರಿ ನೀವು. ಬಡವರ ಬಗ್ಗೆ ನಿಮ್ಗೆ ಎಷ್ಟು ಕನಿಕರ ಇದೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಈಗ SIT ಅವರು ರಾಹುಲ್ ಗಾಂಧಿಯವ್ರನ್ನ ಯಾಕೆ ಇನ್ನೂ ಬಿಟ್ಕೊಂಡ್ರಿ? ಒಂದು ಭಾಗ. ಮೋದಿ ಮಹಿಳೆಯರ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ. ಇವತ್ತು ಮೋದಿಯವ್ರನ್ನ ಕೇಳ್ತಾ ಇದ್ರಲ್ಲ, ಬಾಯ್ ಬಿಡ್ತಿಲ್ಲ ಅಂತ ಹೇಳಿ. ಏನು ಹೇಳಿದ್ದಾರೆ ಮೋದಿಯವರು ಇವತ್ತು? ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥದ್ದೇನಿದೆ, ಪ್ರಜ್ವಲ್ ಅವ್ರನ್ನೂ ಸಹ ನಾವು ಸಾಫ್ಟ್ ಕಾರ್ನರಿಂದ ನಾವು ಕಾಣಲಿಕ್ಕಾಗಲ್ಲ, ಕ್ಲಿಯರಾಗಿ ಹೇಳಿದ್ದಾರೆ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು, ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು. ಅದು ಯಾವುದೋ ಗೌಹಾತಿನಲ್ಲಿ ಯಾವುದೋ ಒಂದು ಕಾಂಗ್ರೆಸ್ನ ಹೆಣ್ಣುಮಗಳಿಗೆ ಏನೋ ಒಂದು ಅತ್ಯಾಚಾರಗಳಾಗಿವೆ ಅಂತ ಯಾರ ಕಣ್ಣಲ್ಲಿ ಹಾಕೊಂಡ್ಯಾರ ಮಾತಾಡೋರೆ. ಏನು ಆ್ಯಕ್ಷನ್ ತೊಗೊಂಡಿದ್ದೀರಪ್ಪ? ಏನು ಆ್ಯಕ್ಷನ್ ತೊಗೊಂಡ್ರಿ? ಇದು ಒಂದು ಭಾಗ. ಏನು ಪ್ರಿಯಾಂಕಾ ಗಾಂಧಿ ಏನು ಎಲ್ಲ ಇಂಟರ್ನ್ಯಾಷನಲ್ ಇದು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕೀಗ ಪಾಪ ಇವರಿಗೆ. ಇದು ಯಾವ ರೀತಿಯಲ್ಲಿ ನಡೆದಿದೆ ಪಾಪ. ಇಲ್ಲಿ ಹೇಳ್ತಾರೆ HDK ಸತ್ಯ ಹರಿಶ್ಚಂದ್ರ ಮೊಮ್ಮಗ ಅಲ್ವೇ ಅಂತ ಹೇಳಿ. ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನೇರವಾಗಿ ವಿಧಾನಸಭೆಯಲ್ಲೇ ಹೇಳಿದ್ದೇನೆ.